ಗುಡ್ ನಮಸ್ಕಾರ ಕರ್ನಾಟಕ. ನನಗೆ ಧರ್ಮಸ್ಥಳದಿಂದ ಒಂದು ವಾಯ್ಸ್ ರೆಕಾರ್ಡ್ ಬಂದಿದೆ. ಇಟ್ ಸ್ಪೀಕ್ಸ್ ಅಬೌಟ್ ಸಮ್ ಅಟ್ಯಾಕ್. ಮಾಧ್ಯಮ ಮಿತ್ರರ ಮೇಲೆ ಐ ಥಿಂಕ್ ಧರ್ಮಸ್ಥಳದಲ್ಲಿ ಆ ಘಟನೆನ ಶೂಟ್ ಮಾಡಬೇಕಾದ್ರೆ ಅಟ್ಯಾಕ್ ಆಗಿದೆ ಅಂತ ಒಂದು ವಾಯ್ಸ್ ಮೆಸೇಜ್ ಬಂದಿದೆ. And somebody has sent me this voice message. ಈ ರೀತಿ ಏನೋ ಅಟ್ಯಾಕ್ ಆಗಿದೆ ಮಾಧ್ಯಮ ಮಿತ್ರರ ಮೇಲೆ ಅಂತ ಒಂದು ವಾಯ್ಸ್ ಮೆಸೇಜ್ ಬಂದಿದೆ. ಐ ಜಸ್ಟ್ ವಾಂಟೆಡ್ ಟು ಐ ಥಿಂಕ್ ಪ್ಲೇ ಇಟ್. ನನಗೆ ಬಂತದು. ದಯಮಾಡಿ ಎಸ್ ಐ ಟಿ ಪೊಲೀಸರು ಯಾರೋ ಮಾಧ್ಯಮ ಮಿತ್ರರ ಮೇಲೆ ಅಟ್ಯಾಕ್ ಆಯಿತು ಧರ್ಮಸ್ಥಳದಲ್ಲಿ ಅಂತ ನನಗೆ ವಾಯ್ಸ್ ಹಾಕಿದ್ದಾರೆ. ಪ್ಲೀಸ್ ವೆರಿಫೈ ಇಟ್. ಸೊ ನಾನು ಇದನ್ನ ಸತ್ಯ ಸುಳ್ಳು ಅನ್ನೋದಕ್ಕಿಂತ ಎಸ್ ಐ ಟಿ ಅವರು ಇಮಿಡಿಯೇಟ್ ಆಗಿ ಮಾಧ್ಯಮಗಳ ಮೇಲೆ ಏನೋ ಅಟ್ಯಾಕ್ ಆಯಿತು, ಯಾರೋ ಹೊಡೆದ್ರು ಅಂತ ನನಗೆ ವಾಯ್ಸ್ ಹಾಕಿದ್ದಾರೆ. ಜಸ್ಟ್ ಗೋಯಿಂಗ್ ಟು ಪ್ಲೇ ದಿಸ್. ಗುಡ್ ಈವ್ನಿಂಗ್. ಹಾಗಾಗಿ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ಲೇ ಇಟ್. ಹಾಗಾಗಿ ಈ ಒಂದು ವಿಡಿಯೋನ ಇಮಿಡಿಯೇಟ್ ಆಗಿ ಮಾಡಬೇಕಾಯ್ತು. ಐ ಜಸ್ಟ್ ಪ್ಲೇ ದಿಸ್. ಕೇಳಿಸ್ಕೊಳ್ಳಿ. Namaste everyone. A big tragedy has happened in Dharmasthala right now. Our media personnel who were recording about Dharmasthala mass burial cases were attacked by Dharmasthala D gang and they have been admitted and they are in a serious condition. So right now people are going to Dharmasthala police station to file a case. So we request everyone to come there as soon as possible, and also please pass this message to other media personnel. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. Namaste everyone. A big tragedy has happened in Dharmasthala right now. Our media personnel who were recording about Dharmasthala mass burial cases were attacked by Dharmasthala D gang and they have been admitted and they are in a serious condition. So right now people are going to Dharmasthala police station to file a case. So we request everyone to come there as soon as possible, and also please pass this message to other media personnel. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. A big tragedy has happened in Dharmasthala right now. Our media personnel who were recording about Dharmasthala mass burial cases were attacked by Dharmasthala D gang and they have been admitted and they are in a serious condition. So right now people are going to Dharmasthala police station to file a case. So we request everyone to come there as soon as possible, and also please pass this message to other media personnel. ಮೀಡಿಯಾ ವ್ಯಕ್ತಿಗಳ ಮೇಲೆ ಧರ್ಮಸ್ಥಳದಲ್ಲಿ ಅಟ್ಯಾಕ್ ಆಗಿದೆ ಅಂತ ಬೇಸಿಕಲಿ ವಾಯ್ಸ್ ಮೆಸೇಜ್ ಬಂದಿದೆ. ಐ ರಿಕ್ವೆಸ್ಟ್ ಎಸ್ ಐ ಟಿ ಟು ವೆರಿಫೈ ದಿಸ್. ದಯಮಾಡಿ ಎಸ್ ಐ ಟಿ ಅವರು ಈ ವಾಯ್ಸನ್ನು ವೆರಿಫೈ ಮಾಡಿ ನನಗೆ ಕಳಿಸಿದ್ದಾರೆ. ಐ ಡೋಂಟ್ ನೋ ವೈ ದೇ ಹ್ಯಾವ್ ಸೆಂಡ್ ಮೀ. ಎಸ್ ಐ ಟಿ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಆಗಿದೆ ಅಂತೆ ಆ್ಯಂಡ್ ಈಸ್ ಬಿಟ್ ಸೀರಿಯಸ್. ದಟ್ಸ್ ವಾಟ್ ದ ಮೆಸೇಜ್. ಬಟ್ ಅಥೆಂಟಿಸಿಟಿ ನನಗೆ ಗೊತ್ತಿಲ್ಲ. ಏನು ಕೇಳಿಸ್ಕೊಂಡೆ ಅದನ್ನು ಪ್ಲೇ ಮಾಡಿದ್ದೀನಿ. ಐ ವಾಂಟ್ ಎಸ್ ಐ ಟಿ ಟು ಇಂಟರ್ವ್ಯೂನ್ ಇಮಿಡಿಯೇಟ್ಲಿ. ಏನಾಗಿದೆ ಅಲ್ಲಿ? ಐ ಡೋಂಟ್ ನೋ. ಯಾರು ಅಟ್ಯಾಕ್ ಮಾಧ್ಯಮದ ಮಿತ್ರರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಈ ವಾಯ್ಸ್ ಇದೆ. 100% ನನಗೆ ವೆರಿಫೈ ಮಾಡ್ಲಿಕ್ಕಾಗಿಲ್ಲ. ಐ ಪ್ಲೇಡ್ ಇಟ್. ಐ ರಿಕ್ವೆಸ್ಟ್ ಧರ್ಮಸ್ಥಳ ಪೊಲೀಸ್ ಅಂಡ್ ಎಸ್ ಐ ಟಿ ಟು ಕೈಂಡ್ಲಿ ಈ ಒಂದು ಯಾರ ಮೇಲೆ ಅಟ್ಯಾಕ್ ಆಗಿದೆ ಆ ವಿಚಾರವಾಗಿ ನೋಡಿ ಏನಾಗಿದೆ, ನಿಜವಾಗ್ಲೂ ಅಟ್ಯಾಕ್ ಆಗಿದೆಯಾ, ಆಗಿದ್ರೆ ಅವ್ರಿಗೆ ಬೇಕಾದಂಥ ಲೀಗಲ್ ಅಸಿಸ್ಟೆನ್ಸು ಪ್ಲಸ್ ಐ ಥಿಂಕ್ ಮೆಡಿಕಲ್ ಅಸಿಸ್ಟೆನ್ಸು ಕೊಡಿ. ಮತ್ತೆ ಯಾರಿದನ್ನ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಕಾನೂನು ಕ್ರಮ ಆಗಬೇಕು ಅಂತ ಈ ವಿಡಿಯೋ ಮೂಲಕ. ಐ ಡೋಂಟ್ ನೋ, ಯು ವಾಂಟ್ ಮಿ ಟು ಪ್ಲೇ. ಐ ವಿಲ್ ಪ್ಲೇ ಒನ್ಸ್ ಮೋರ್. ಅಂಡ್ ನನ್ಗೆ ಗೊತ್ತಿಲ್ಲ, ಅದಕ್ಕೆ ಮತ್ತೆ ನಾನು ಜಸ್ಟ್ ಸೀಟ್. Namaste everyone. A big tragedy has happened in Dharmasthala right now. Our media personnel who were recording about Dharmasthala mass burial cases were attacked by Dharmasthala D gang and they have been admitted and they are in a serious condition. So right now people are going to Dharmasthala police station to file a case. So we request everyone to come there as soon as possible, and also please pass this message to other media personnel. ಇಲ್ಲಿ ನನಗೆ ಇಲ್ಲಿ ಮೆಸೇಜ್ ಏನು ಬರ್ತಾ ಇದೆ ಅಂತಂದ್ರೆ, ಫೇಸ್ಬುಕ್ಕಲ್ಲಿ ಒಬ್ಬ ಯೂಟ್ಯೂಬರ್ಗೆ ಅಟ್ಯಾಕ್ ಆಗಿದೆ ಅಂತ. ಅಲ್ಲಿ ಅವ್ರು ಹೇಳಿರೋದು ಮೀಡಿಯಾ ಪರ್ಸನ್ಗೆ ಅಂತ. ಪಾಸಿಬಲಿ ಬೋತ್ ಆರ್ ಸಿಮಿಲರ್. ಅಟ್ಯಾಕ್ ಆಗಿರೋದಂತೂ ನಿಜ ಅಂತ ಅನಿಸ್ತಾ ಇದೆ. ಸಂಬಡಿ ಇಸ್ ಸರ್, ಒಬ್ರು ಪುನೀತ್ ಪಿ ಸರ್ ಒಬ್ರು ಯೂಟ್ಯೂಬರ್ಗೆ ಅಟ್ಯಾಕ್ ಮಾಡಿದ್ದಾರೆ. ಐ ಥಿಂಕ್ ಇಫ್ ದಿಸ್ ಇಸ್ ಅ ಕೇಸ್, ಈ ರೀತಿ ಅಟ್ಯಾಕ್ ಆಗಂಗಿದ್ರೆ ಮತ್ತೆ ಸೊ ವಾಟ್ ಈಸ್ ಪೊಲೀಸ್, ಧರ್ಮಸ್ಥಳ ಪೊಲೀಸ್ ಮತ್ತೆ ಎಸ್ ಐ ಟಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅಷ್ಟು ದೊಡ್ಡ ಗನ್ನನ್ನ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಅಲ್ಲಿ ಬಿಟ್ಟು ಈ ರೀತಿ ಮಾಧ್ಯಮದ ಮೇಲೆ ಅಟ್ಯಾಕ್ ಆದ್ರೆ ಪಾರದರ್ಶಕತೆ ಎಲ್ಲಿದೆ? ಮತ್ತೆ ಹಾಗಾದ್ರೆ
ಧರ್ಮಸ್ಥಳ ಪೊಲೀಸು ಮತ್ತೆ SIT ಅವರು ಎಷ್ಟು ಜವಾಬ್ದಾರಿ. ಅಂಡ್ ಇಫ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಯು, ನಿಮ್ಮ ಮುಂದೆ ಇದಾಗ್ತಾ ಇದ್ರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಸಮನ್ ಇಸ್ ರಿಟರ್ನ್, ಪುನೀತ್ P ಸರ್ ಒಬ್ರು ಯೂಟ್ಯೂಬರ್ಗೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ದಿಸ್ ಇಸ್ ವಾಟ್ ಸಂಬಡಿ ಹಸ್ ರಿಟರ್ನ್. ಮತ್ತೆ ನಾನು ಹೇಳ್ತಾ ಇದ್ದೀನಿ, ನನಗೆ ಅಥೆಂಟಿಸಿಟಿ ಗೊತ್ತಿಲ್ಲ, ಬಟ್ ಅಟ್ಯಾಕ್ ಆಗಿದ್ರೆ ಮಾತ್ರ ಇದು ನಿಜವಾಗ್ಲೂ ಖಂಡನೀಯ. ಅಂಡ್ ವಿ ಡೋಂಟ್ ಎಕ್ಸ್ಪೆಕ್ಟ್ ದಿಸ್. ಈ ರೀತಿ ಗೂಂಡಾವರ್ತನೆಗಳನ್ನ, ಅದು ಕೊಲೆ ಆಗಿರುವಂತ ಜಾಗದಲ್ಲಿ ಖಂಡಿತ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಇಫ್ ದಟ್ ಹಸ್ ಹ್ಯಾಪೆಂಡ್, SIT ಮತ್ತೆ ಪೊಲೀಸರು ಇದ್ರ ಮೇಲೆ ಒಂದು ಸೂಕ್ತ ಕ್ರಮವನ್ನು ಜರುಗಿಸಬೇಕು. ಕರ್ನಾಟಕ ಈ ಒಂದು ಸತ್ಯದ ಪರವಾಗಿದೆ, ನಾವೆಲ್ಲ ಸತ್ಯದ ಪರವಾಗಿದ್ದೀವಿ ಅಂತ ಹೇಳುತ್ತಾ, SIT ಶುಡ್ ಲುಕ್ ಇನ್ ಟು ಮ್ಯಾಟರ್. SIT ಮತ್ತೆ ಧರ್ಮಸ್ಥಳ ಪೊಲೀಸರು ಕೈಂಡ್ಲಿ ಲುಕ್ ಇನ್ ಟು ದ ಮ್ಯಾಟರ್. ಓಕೆ, ವಿ ವಿಲ್ ಫಾಲೋ ದಿಸ್ ಮ್ಯಾಟರ್. ಥ್ಯಾಂಕ್ ಯು.